ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ತಿರ್ಬೇಕು. ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ಸೊ ಗುರು ನಮಸ್ಕಾರ, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾಳೆ ಅಂದರೆ ಇವತ್ತು 20ನೇ ತಾರೀಕು, ನಾಳೆ 21 ಗಜಪಯಣ ಇದೆ. ಸೊ ಇವತ್ತೇ ಬಿಡ್ತಾಯಿದ್ದೀರಿ ಮನೇನ. ಸರಿ ಅಮ್ಮ, ಬರ್ತೀನಿ, ಬಾಯ್. ಸೊ ಗುರು ಇವಾಗಲೇ ಹೊರಡ್ತಾ ಇದ್ದೀವಿ. 20ನೇ ತಾರೀಕು ಮೈಸೂರಿಗೆ ಹೋಗಿ ಆಲ್ಟ್ ಆಗಿ. ಇವತ್ತು ಪ್ಲ್ಯಾನ್ಸ್ ಏನಂದರೆ ಮೈಸೂರಿಗೆ ಹೋಗಿ ಆಲ್ಟ್ ಆಗೋದು. ನೆಕ್ಸ್ಟು ನಾಳೆ ಬೆಳಗ್ಗೆ ಎದ್ದು ನಾಗರಹೊಳೆ ಗಜಪಯಣಕ್ಕೆ. ಅದು ನಾರ್ಮಲ್ ಆಯ್ತಾ? ಹಾಂ, 400ಕ್ಕೆ ಹಾಕ್ತೀವಿ. 400? ಹಾಂ. Tomorrow. ನಮಸ್ಕಾರ ಗುರು. ಬೆಳಿಗ್ಗೆ ಟೈಮ್ ಎಷ್ಟು? 4:30? 4:50 ಹೊರ್ತಿದ್ದೀವಿ ಇವಾಗ. ಸೊ ಇವಾಗ ಹೋಗ್ತಾ ಇದ್ದೀವಿ. ಬೆಳಗ್ಗೆನೆ ಹೋದರೆ ಆನೆ ಗೀನೆ ಎಲ್ಲ ನೋಡೋಕ್ಕೆ ಸಿಗುತ್ತೆ ಅಂತ ನಮ್ಮ ಹುಡುಗ ಹೇಳೋನೆ. ಸೊ ಬೆಳಗ್ಗೆ 4:50 ಬಿಟ್ಟಿದ್ದೀನಿ. ಒಂದು 6 ಗಂಟೆ ಅಷ್ಟಲ್ಲಿ ಹೋಗ್ಬೋದು. ನೋಡೋಣ. 65 ಕಿಲೋಮೀಟ್ರ್ ಐತೆ ಗುರು. ನಿಮಗೆ ನಾನು ಹೇಳಲಿಲ್ಲ, ನಿನ್ನೆ ರಾತ್ರಿ ನಾವು ಬಂದು ಮೈಸೂರಲ್ಲೇ ಹಾಲ್ಟ್ ಆಗೋದ್ರಿ. ಇಲ್ಲ, ಇನ್ನೊಬ್ಬ ನನ್ನ ಫ್ರೆಂಡ್ ಬರಬೇಕಾಗಿತ್ತು, ಬಟ್ ಯಾವುದೋ ಕಾರಣಾಂತರಗಳಿಂದ ಬರಲಿಲ್ಲ. ಸೊ ನೈಟ್ ಹಾಲ್ಟಾಗಿ ನಾವು ಬಂದಿದ್ದ ಅರೌಂಡ್ 11 ಗಂಟೆ ಆಗಿತ್ತು. ಒಳ್ಳೆ ಊಟ ಗೀಟ ತಿನ್ಕೊಂಡು ರೂಮ್ ಮಾಡಿಕೊಂಡು ಮಲಗಿದ್ದೆ. ಬೆಳಗ್ಗೆ ಹೊರಟಿದ್ದೀವಿ. ಸೊ ಗುರು ಸರಿ ಕಣ, ಟೀ ಬ್ರೇಕ್ ಮುಗಿಸ್ಕೊಂಡು ಹೊರಟಿದ್ದೀವಿ. ನಾನು ಈ ಗಾಡಿ ಎತ್ಕೊಂಡೆ. ರೋಡಂತೂ ಬೆಂಕಿ ರೋಡು. ಆ್ಯಕ್ಚುಲಿ ನಾವು ಇಲ್ವಾಲ ಬಿಳಿಕೆರೆ ಹಂಗೆ ಬರ್ತೀರಿ ಅಂದ್ಕೊಂಡೆ. ನೋಡಿದ್ರೆ ಇದ್ಯಾವುದೋ ಒಳಗಡೆಯಿಂದ ಕರ್ಕೊಂಡ್ಬಿಡೈತೆ. ಆ ರೋಡಾಗ ನಾವು ಟಚ್ಚೇ ಆಗಲಿಲ್ಲ, ಡೈರೆಕ್ಟ್ ಒಳಗಡೆಯಿಂದಾನೇ ಬಂದುಬಿಟ್ರೆ. ಸೊ ಡೈರೆಕ್ಟ್ ಇದಕ್ಕೆ ಜಾಯ್ನ್ ಆಗುತ್ತೆ. ಹುಣಸೂರು ಟಚ್ ಆಗಲ್ಲ, ನಾವು ಇನ್ನು ಒಳಗಡೆನೇ ಹೋಗ್ಬಿಡ್ತೀರಿ. ಗುರು ಈ ಗಾಡಿ ಓಡ್ಸೋಕ್ಕೆ ಎಷ್ಟು ಮಜಾ ಬರ್ತೈತೆ ಗೊತ್ತಾ? ನುಗ್ತಾ ಇತ್ತಂಗೆ ಆರಾಮಾಗಿ. ಚೆನ್ನಾಗಿದೆ ಗಾಡಿ. ನಮ್ಮ ಅಪ್ರಿಲೇ ಇರಬೇಕಾಗಿತ್ತು, ಚಚ್ಚಾಡ್ಬೋದಾಗಿತ್ತು. ಇನ್ನೂ ಚೆನ್ನಾಗೆ ಒಡ್ಡಾಡ್ಬೋದಾಗಿತ್ತು ಅದರಲ್ಲಿ. ಗುರು ಎಷ್ಟೋ ಒಂದು 7-8 ವರ್ಷ ಆದಮೇಲೆ ನಾನು ಈ ಕಡೆ ಬರ್ತಾ ಇರೋದು ವಾಪಸ್ಸು. ನಾಗರಹೊಳೆಗೆ ಬರ್ತೀನಿ, ಬಟ್ ನಾನು ಫಾರೆಸ್ಟ್ ಚೆಕ್ ಪೋಸ್ಟ್ ಹತ್ರ ಹೋಗಿ ಒಂದು 7-8 ವರ್ಷ ಆಗೋಯ್ತು ಅನಿಸುತ್ತೆ. ಆ ಪಾರ್ಟ್ ಆಫ್ ನಾಗರಹೊಳೆ ಬಂದಿದ್ದೆ, ಬಟ್ ನಾನು ಹುಟ್ಟಿದಾಗಿಂದ ಓಡಾಡಿರೋದು ಈ ಕಡೆ ನಾಗರಹೊಳೆ. ಬಟ್ ಒಂದು 7-8 ವರ್ಷ ಆಯಿತು ಈ ಕಡೆ ಇವಾಗ ಬರ್ತಾಯಿದ್ದೀನಿ. ಸೊ ಹೆವಿ ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ. ನಾಗರಹೊಳೆ ಹುಲಿ ಸಂರಕ್ಷಣೆ ಪ್ರದೇಶ. ಸೊ ಎಂಟ್ರಿ ಕೊಟ್ಟರೆ ನಮ್ಮ ಮನೆಗೆ. ಆಕಾಶ್ ವರ್ಷ 7-8 ವರ್ಷ ಆಗಿತ್ತು ನಾನು ಈ ಕಡೆ ಬಂದು. ನಾಗರಹೊಳೆಗೆ ಬಂದಿದ್ದೀನಿ. ಫಾರೆಸ್ಟ್ ಒಳಗಡೆ ಬಂದು 7-8 ವರ್ಷ ಆಗಿತ್ತು. ಪರ್ಟಿಕ್ಯುಲರ್ ಈ ಕಾಡಿಗೆ
ಲಾಸ್ಟ್ ಯಾವಾಗ ನಮ್ಮ ಅಪ್ಪನ ಜೊತೆ ಅನ್ಸುತ್ತೆ ಬಂದಿದ್ದು ನಾನು. ಗಜ ಪಯಣ ಎಲ್ಲ ಟ್ರೈಬಲ್ಸ್ ಅವ್ರದ್ದು ಮನೆ. ಕಡೆ ಏನೇನು ನೋಡ್ತಿದ್ದೀರೋ ಅದೆಲ್ಲ ಟ್ರೈಬಲ್ದು ಮನೆ. ಏನು ಒಂದೇ ಬಿಡ್ತಿದ್ರು ಸಪೋಸ್ಟು ಎಷ್ಟು ವರ್ಷ ಯಪ್ಪ. ನನಗಂತೂ ನನಗೆ ಹೇಳೋಕ್ಕಾಗಲ್ಲ ಹೆಂಗಾಗ್ತಾಯಿದೆ ಅಂತ. ಅಷ್ಟು ಖುಷಿ ಆಗ್ತಾಯಿದೆ. ಫುಲ್ಲು ಎಲ್ಲ ಡೆಕೋರೇಷನ್ ಮಾಡಿಬಿಟ್ಟವ್ರೆ. ಏನಕ್ಕೋ ಗಜ ಪಯಣಕ್ಕೆ ಫುಲ್ ಪೇಂಟಿಂಗ್ ಎಲ್ಲ ಮಾಡಿಸ್ಬಿಟ್ಟವ್ರೆ. ಗಜ ಪಯಣ ಫುಲ್ಲು ರೆಡಿ ಮಾಡಿಬಿಟ್ಟವ್ರೆ. ಏನು ಗುರು ಸ್ಪೀಚ್ಗೆಲ್ಲ ಜಾಗ ರೆಡಿ ಮಾಡಿಬಿಟ್ಟಿದ್ದಾರೆ. ಗುರು ಎಂಟ್ರಿ ಕೊಟ್ಟರೆ ಇಲ್ಲೇ ನಿಂತಿದೆ ಆನೆಗಳು ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ವಾ 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 ಎಷ್ಟು ಖುಷಿ ಆಗ್ತಿದೆ ಅಂದರೆ ನನಗಂತೂ. ಇಲ್ಯಾವುದೋ ಆನೆ ನಿಂತಿದೆ. ಯಾವುದಿದು ಹೆಸರು ಗೊತ್ತಿಲ್ಲ, ಕೇಳೋಣ. ಗುರು ಯಾವ ಆನೆ ಇದು? ಗೋಪಿ. ಗೋಪಿ ಆನೆ. ಹಾಂ ಕಾಣಿಸ್ತು ನಮ್ಮ ಗೋಪಿ ಆನೆ. ನಮ್ಮ ಭೀಮಾ ಎಲ್ಲಿದ್ದಾನೆ? ಅಲ್ಲಿ ಯಾವುದೋ ಒಂದು ಆನೆ ನಿಂತಿದೆ, ಅಲ್ಲೊಂದು ಆನೆ ನಿಂತಿದೆ. ಸೊ ಅಲ್ಲೋಗೋಣ. ಗುರು ನಮ್ಮ ಕರ್ನಾಟಕದ ಕಿಂಗ್ ಅಂತಲೇ ಹೇಳ್ಬೋದು ನಮ್ಮ ಅಭಿಮನ್ಯು. ಎಲ್ಲಿ ಇಲ್ಲಿ ಕರ್ನಾಟಕ ಅಭಿಮನ್ಯು ಸ್ನಾನ ಮಾಡಿಸ್ತಿದ್ದಾರೆ ಮಲ್ಗಿದಾನೆ. ಕರ್ನಾಟಕ ಭೀಮ. ಮಣ್ಣಾಗ ತೊಳಿತಾರೆ. ಯಾಕ ವಾ ಇನ್ನೂ ಭೀಮಂಗೆ ಸ್ನಾನ ಆಗಿಲ್ಲ ಅನ್ಸುತ್ತೆ. ಇದನ್ನೇ ನೋಡ್ಕೊಳಪ್ಪ, ಇಂತೆಂತ ಇದ್ದಾರೆ ಬಂದ್ಬಿಟ್ಟು. ಯಪ್ಪ 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 ಅವ್ರ ಮಾತು ಹಂಗೆ ಕೇಳತ್ತೆ. ಈಗಿನ ಜನ್ರೇಷನ್ ಮಕ್ಕಳು ಹಂಗೆ ಮಾತು ಕೇಳಲ್ಲ. ಅಯ್ಯಪ್ಪ ಅಯ್ಯೋ ಯಾಕೋ ಹಿಂಗೆ ಬರ್ತಿತ್ತಲ್ಲ. ಆಯ್ ಅಲ್ಲ, ಬಾಯಿಗೆ ಬರ್ತೈತೆ. ಅಭಿಮನ್ಯುನಾಯ್ತು ಅದಲ್ಲ, ಅಲ್ಲಿ ನಂಗೆ ಅದೇ ಕನ್ಫ್ಯೂಸ್. ಓ ಅಭಿಮನ್ಯು ಅದೊಳ್ತಾ. ಕರ್ನಾಟಕದ ಕಿಂಗ್.
ನಮ್ಮ ದಸರಾ ಅವರ ಆನೆ. ಇದು ಯಾವುದು ಇದಲ್ವಾ ಇದು ಧನಂಜಯ. ನಮ್ಮ ಧನಂಜಯಂದು ಬಾತ್ ಟೈಮ್ ಬಂದು ಸೊ ಕರ್ಕೊಂಡು ಹೋಗ್ತಾವ್ರೆ. ನಮ್ಮ ಆನೆಗಳ ಫೋಟೋಶೂಟ್ ನಡೀತಾ ಇತ್ತು. ಇಲ್ಲಿ ನೋಡ್ಬೋದು ಅಭಿಮನ್ಯು ಅವ್ರ ಮಾವುತ. ಈಗ ಆ ಕಡೆ ಕೇಗುಡಿ ಆನೆಲ್ಲ ಅವ್ರು ಅಲ್ಲಿಗೆ ಬಂದ್ಬಿಡ್ತಾರೆ. ಈ ಕಡೆ ಬರ ಅಭಿಮನ್ಯು ಮಾವುತ ಜೊತೆಗೆ ಅಭಿಮನ್ಯು. ಸೊ ನಾವಿಲ್ಲಿ ನೋಡ್ಬೋದು ನಮ್ಮ ಅಂಬಾರಿಯವರು ಅಭಿಮನ್ಯುವನ್ನ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನಮ್ಮ ಭೀಮ ರೆಡಿ ಆಗ್ತಿದ್ದಾನೆ. ನಮ್ಮ ಭೀಮ ರೆಡಿ ಮಾಡ್ತಾವ್ರೆ. ಕೇಳೋಣ ಇರು ಅಣ್ಣ, ಯಾವನ ಇದು? ಏಕಲವ್ಯ. ಎಷ್ಟು ಸಕ್ಕದಾಯ್ತಲ್ವ ನೋಡಕ್ಕೆ. ಹಾಂ, ಬೊಟ್ಟಿಟ್ಟಂಗೆ ಐತೆ, ಚೆನ್ನಾಗಿದೆ. ನಮ್ಮ ಏಕಲವ್ಯನ ರೆಡಿ ಮಾಡ್ತಾವ್ರ ಗುರು ಇಲ್ಲಿ. ಹಾಂ, ಅಣ್ಣ ಯಾವ ಆನೆ ಅಣ್ಣ ಇದು? ವರಲಕ್ಷ್ಮಿ. ಊಟ ರೆಡಿ ಮಾಡ್ತಾವ್ರ ಆನೆಗಳಿಗೆ. ವರಲಕ್ಷ್ಮಿ ಏನಣ್ಣ ಇದು? ಭತ್ತ ಹುಲ್ಲ ಅಂದರೆ ತಿನ್ನಕ್ಕೆ ಅದಕ್ಕೆ ಒಳಗಡೆ ಭತ್ತ ಹಾಕ್ಬಿಟ್ಟು ಹುಲ್ಲು ಇದು ಮಾಡೋದಾ? ಗುರು ನಮ್ಮ ಕರ್ನಾಟಕ ಪೊಲೀಸವರು ರಕ್ಷಣೆ ಕೊಡೋಕ್ಕೆ ಬಂದಿದ್ದಾರೆ, ಸೆಕ್ಯೂರಿಟಿ ಕೊಡೋಕ್ಕೆ ಬಂದಿದ್ದಾರೆ ಇಲ್ಲಿ. ಐ ಗೆಸ್ DGPನೋ ಯಾರೋ ಬಂದಿದ್ದಾರೆ, IPS ಲೆವೆಲ್ ರ್ಯಾಂಕಿಂಗ್ ಅವ್ರು ಬಂದಿದ್ದಾರೆ. ಸೊ ಇದೇ ಗಜಪಯಣ ಗುರು. ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಳ್ಳೆ ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ. ಮಹೀಂದ್ರ ಥಾರ್ ತೊಗೊಂಡಿದ್ದಾರೆ, ಇನ್ಕ್ಲೂಡ್ ಮಾಡಿದ್ದಾರೆ ಅವ್ರ ಕಲೆಕ್ಷನಲ್ಲಿ. ಇಲ್ಲಿ ಬೊಲೆರೋ ಇದು ಪೊಲೀಸ್ದು, ಇದು ಅರಣ್ಯಾಧಿಕಾರಿಗಳದ್ದು. ಅದು ಬ್ಲ್ಯಾಕ್ ಥಾರ್ ತೊಗೊಂಡಿದ್ದಾರೆ. ಇದು ಗೊತ್ತಲ್ಲ ಸ್ಕಾರ್ಪಿಯೋ, ಇನ್ನದು ಬೊಲೆರೋ. ಬಟ್ ನಂಬರ್ ನೋಡ್ರಿ, KA 45G 1111 ನಂಬರು ಚೆನ್ನಾಗಿದೆ ಗುರು, ಪರವಾಗಿಲ್ಲ.